ನೂರ 15ನೇ ಶ್ಲೋಕ. ಯತ್ಸೇವಯಾ ಶೇಷಗುಹಾಶ್ರಯಸ್ವರಾಟ್ ವಿಪ್ರಪ್ರಿಯಸ್ತುಷ್ಯತಿ ಕಾಮಮೀಶ್ವರಃ ತದೇವ ತದ್ಧರ್ಮಪರೈರ್ವಿನೀತೈಃ ಸರ್ವಾತ್ಮನಾ ಬ್ರಹ್ಮಕುಲಂ ನಿಷೇವ್ಯತಾಂ. ಯತ್ಸೇವಯ ಅಶೇಷ ಗುಹಾಶ್ರಯಃ ಸ್ವರಾಟ್ ವಿಪ್ರಪ್ರಿಯಃ ತುಷ್ಯತಿ ಕಾಮಂ ಈಶ್ವರಃ ತತ್ ಏವ ತದ್ಧರ್ಮಪರೈಃ ವಿನೀತೈಃ ಸರ್ವಾತ್ಮನಾ ಬ್ರಹ್ಮಕುಲಂ ನಿಷೇವ್ಯತಾಂ. ಪೃಥು ಚಕ್ರವರ್ತಿಯನ್ನ ಎಲ್ಲರೂ ಹೊಗಳ್ತಾರೆ. ವೇನನ ಮಗ ಪೃಥು. ಪೃಥು ರಾಜ ಆಗ್ತಾ ಇದ್ದ ಹಾಗೆ ಎಲ್ಲರೂ ವಂದಿಮಾಗದ ಕೆಲಸನೇ ರಾಜನನ್ನ ಹೊಗಳೋದು. ರಾಜ ಒಳ್ಳೆಯನಿರ್ಲಿ ಕೆಟ್ಟವನಿರ್ಲಿ ರಾಜನನ್ನ ಹೊಗಳುವಂಥದ್ದು ಅವರ ಕೆಲಸ. ಇವರು ಕೂಡ ಏನ್ ಮಾಡ್ತಾರೆ, ವಂದಿಮಾಗದರು ಪೃಥುವನ್ನ ಹೊಗಳಿಕ್ ಶುರು ಮಾಡ್ತಾರೆ. ಆಗ ಅವನು ನನ್ನನ್ನು ಹೊಗಳಬೇಡಿ ಅಂತ ಹೇಳ್ತಕ್ಕಂತ ಅನೇಕ ಶ್ಲೋಕಗಳು ಬರುತ್ತೆ. ಮತ್ತು ನೀವು ಪ್ರಜೆಗಳು ಹೇಗಿರಬೇಕು, ಎಲ್ಲ ರಾಜರು ಹೇಗಿರಬೇಕು, ಉಳಿದ ಕ್ಷತ್ರಿಯರೆಲ್ಲ ಹೇಗಿರಬೇಕು ಅಂತೆಲ್ಲ ಅವರಿಗೆಲ್ಲ ಅನೇಕ ಉಪದೇಶಗಳನ್ನ ಮಾಡ್ತಾನೆ ಪೃಥು ಚಕ್ರವರ್ತಿ 4ನೇ ಸ್ಕಂದದಲ್ಲಿ. ಹಾಗೆ ಪೃಥು ತನ್ನ ಪ್ರಜೆಗಳಿಗೂ ಉಳಿದ ಕ್ಷತ್ರಿಯರಿಗೂ ಉಪದೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಮಾತು. ಆ ಬ್ರಾಹ್ಮಣರ ಸೇವೆ, ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳ ಸೇವೆಯಿಂದಾಗಿ ಭಗವಂತ ತೃಪ್ತನಾಗ್ತಾನೆ. ಆದ್ದರಿಂದಾಗಿ ನೀವೆಲ್ಲ ಕ್ಷತ್ರಿಯರು ಅಂತಹ ಬ್ರಹ್ಮಜ್ಞಾನಿಯ ಸೇವೆಯನ್ನ ಮಾಡಿ ಅಂತ ಅವರಿಗೆಲ್ಲ ಆದೇಶ ಮಾಡ್ತಕ್ಕಂಥ ಒಂದು ಸಂದರ್ಭ. ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಎಲ್ಲಾ ರೀತಿಯಿಂದ ವಿಚಾರ ವಿಮರ್ಶೆಗಳನ್ನ ಮಾಡಿದ್ರು ಕೂಡ ಭವದ್ಭಿ ನಿಮ್ಮಿಂದ ಬ್ರಹ್ಮಕುಲವು ಸೇವಿಸಲ್ಪಡಲಿ. ಅಂದ್ರೆ ಇದು ಕರ್ಮಣಿ ಪ್ರಯೋಗ. ನೀವು ಆ ಬ್ರಹ್ಮಕುಲವನ್ನ, ಬ್ರಹ್ಮಕುಲ ಅಂದ್ರೆ ಸಮುದಾಯ, ಬ್ರಾಹ್ಮಣ ಸಮುದಾಯವನ್ನು, ಜ್ಞಾನಿಗಳ ಸಮುದಾಯವನ್ನು ಸೇವಿಸಿರಿ, ಅವರ ಸೇವೆಯನ್ನ ಮಾಡಿ, ಮಹಾತ್ಮರ ಸೇವೆಯನ್ನ ಮಾಡಿ ಎಂಬುದಾಗಿ ಆದೇಶ ಮಾಡ್ತಾ ಇದ್ದಾನೆ. ಯತ್ಸೇವಯ, ಯಾವ ಜ್ಞಾನಿಗಳ ಭಗವದ್ಭಕ್ತರ ಬ್ರಾಹ್ಮಣರ ಸೇವೆಯಿಂದಾಗಿ ಸ್ವರಾಟ್, ಇದೆಲ್ಲ ಭಗವಂತನ ವಿಶೇಷಣ. ಸ್ವರಾಟ್ ಅಂದ್ರೆ ಸ್ವತಂತ್ರ, ಸ್ವಯಮೇವ ರಾಜದೇತಿ ಸ್ವರಾಟ್. ಭಗವಂತ ಸ್ವತಂತ್ರ, ಅವನಿಗೆ ನಮ್ಮನ್ನೆಲ್ಲ ಬೆಳಗಿಸುವವನು ಭಗವಂತ. ಅವನನ್ನ ಬೆಳಗಿಸ್ತಕ್ಕಂಥ ಒಂದು ವಸ್ತು ಯಾರೂ ಇಲ್ಲ. ನಮಗೆಲ್ಲ ಜೀವನದಲ್ಲಿ ಒಂದು ಪ್ರಕಾಶ, ಒಂದು ಬೆಳಕು, ಒಂದು ಅಸ್ತಿತ್ವ ಬರೋ ದೇವರಿಂದ. ಆದರೆ ದೇವರಿಗೆ ಯಾರಿಂದಲೂ ಬರುವಂಥದ್ದಲ್ಲ. ಅವನು ಸರ್ವತಂತ್ರ ಸ್ವತಂತ್ರ, ಭಗವಂತ ಸ್ವರಾಟ್. ಅವನು ಅಶೇಷ ಗುಹಾಶ್ರಯ, ಎಲ್ಲರ ಅಂತರ್ಯಾಮಿ. ಗುಹಾಶ್ರಯ ಅಶೇಷ, ಎಲ್ಲ ಗಂಡು ಹೆಣ್ಣು ಪ್ರತಿಯೊಬ್ಬ ಜೀವಿಯ 84 ಲಕ್ಷ ಜೀವಿಗಳ ಗುಹಾಶ್ರಯ, ಹೃದಯ ಕಮಲದಲ್ಲಿ ಇರುವಂತವನು ಭಗವಂತ. ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥವನು ಭಗವಂತ. ಅಂತಹ ಭಗವಂತ ಯತ್ಸೇವಯ, ಯಾವ ಬ್ರಹ್ಮಜ್ಞಾನಿಗಳ ಸೇವೆಯಿಂದಾಗಿ ಈಶ್ವರ, ಭಗವಂತ ಏನಾಗಿದ್ದಾನೆ, ಅವನು ಭಗವಂತನ ವಿಶೇಷಣ ಈಶ್ವರ, ಎಲ್ಲರಿಗೂ ಒಡೆಯ. ಈಶೇತಿ ಈಶ್ವರ, ಸರ್ವ ಸಾಮರ್ಥ್ಯ, ಸಕಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಭಗವಂತ ಕಾಮಂ ತುಷ್ಯತಿ. ಅವನು ಮತ್ತೆ ಇನ್ನೊಂದು ವಿಷಯ, ಭಗವಂತ ವಿಪ್ರಪ್ರಿಯ. ಭಗವಂತ ವಿಪ್ರಪ್ರಿಯ. ವಿಪ್ರ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜನ್ಮನ ಜಾಯತೆ ಜಂತು, ಹುಟ್ಟಿದಾಗ ಜಂತು, ಸಂಸ್ಕಾರೇ ದ್ವಿಜೋಚ್ಯತೆ, ಸಂಸ್ಕಾರವಾದಾಗ ನಿಜ. ವೇದಾಭ್ಯಾಸೇನ ವಿಪ್ರತ್ವಂ, ವೇದಾಂತವನ್ನ ಅಧ್ಯಯನ ಮಾಡಿದ್ರೆ ವಿಪ್ರ ಅಂತ. ಒಟ್ಟು ಇಲ್ಲಿಗೆ ಸಂಬಂಧಪಟ್ಟ ವಿಪ್ರ ಅಂದ್ರೆ ಜ್ಞಾನಿಗಳು. ಆ ಜ್ಞಾನಿಗಳನ್ನ ಇಷ್ಟಪಡುವವನು ಭಗವಂತ. ಅಂತ ಭಗವಂತ ಯತ್ಸೇವಯ, ಯಾವ ಬ್ರಹ್ಮಜ್ಞಾನಿಗಳ ಸೇವೆಯಿಂದಾಗಿ ತುಷ್ಯತಿ, ಸಂತುಷ್ಟನಾಗ್ತಾನೆ. ಅಂದ್ರೆ ಭಗವಂತನ ಪ್ರೀತಿ, ಭಗವಂತನ ಪ್ರಸನ್ನತೆ ಅದಿಲ್ಲದೆ ಮೋಕ್ಷ ಸಿಗೋದಿಲ್ಲ. ಪ್ರತಿಯೊಬ್ಬರಿಗೂ ಸಿಗಬೇಕಾದದ್ದೇನು, ಪ್ರತಿಯೊಬ್ಬರ ಬಯಕೆ ಮೋಕ್ಷ. ಆ ಮೋಕ್ಷ ಸಿಗಬೇಕು ಅಂತಾದ್ರೆ ಭಗವಂತ ಪ್ರೀತನಾಗ್ಬೇಕು. ಭಗವಂತ ಪ್ರೀತನಾಗಿ ಅವನ ಪ್ರಸನ್ನ ದೃಷ್ಟಿ ನಮ್ಮ ಮೇಲೆ ಬೀರ್ದ ಅಂತಾದ್ರೆ ನಮಗೆ ಮೋಕ್ಷ ಸಿಗತ್ತೆ. ಆ ಭಗವಂತ ಯಾವಾಗ ತೃಪ್ತನಾಗ್ತಾನೆ ಅಂತ ಹೇಳಿದ್ರೆ ಯತ್ಸೇವಯ ತುಷ್ಯತಿ, ಯಾವ ಬ್ರಹ್ಮಜ್ಞಾನಿಗಳ ಸೇವೆಯಿಂದಾಗಿ ಭಗವಂತ ತೃಪ್ತನಾಗ್ತಾನೆ. ಆದ್ದರಿಂದಾಗಿ ತದ್ಧರ್ಮ ಪರೈಹಿ ವಿನೀತೈಹಿ, ತದ್ಧರ್ಮ ಪರ, ಆ ಭಗವಂತ ಅವನೇ ಪರತತ್ವ ಎಂಬ ಭಾವನೆಯಿಂದ ಹೊಂದಿರತಕ್ಕಂಥ ನೀವು, ಅಂದ್ರೆ ಎಲ್ಲರಿಗೂ ಮಾಡತಕ್ಕಂಥ ಉಪದೇಶ. ಅಥವಾ ತದ್ಧರ್ಮ ಪರೈಹಿ, ತದ್ಧರ್ಮ ಪರೈಹಿ ಭವದ್ಭಿಹಿ. ತದ್ಧರ್ಮ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತ ವಿಶೇಷವಾದ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು, ದೇವರಿಗೆ ಸಂಬಂಧಪಟ್ಟ ವಿಚಾರ ವಿಮರ್ಶೆಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ತದ್ಧರ್ಮರು ಅಂತ ಅರ್ಥ. ಅಂತ ತದ್ಧರ್ಮ ಪರೈಹಿ ಭವದ್ಭಿಹಿ, ತದ್ಧರ್ಮಪರರಾಗಿರ್ತಕ್ಕಂಥ ನಿಮ್ಮಿಂದಾಗಿ ವಿನೀತೈಹಿ, ಮತ್ತು ದೇವರ ಸೇವೆಯನ್ನು ಮಾಡಬೇಕಾದ ಅಹಂಭಾವನೆ, ಅಹಂಕಾರ ಭಾವನೆ ಇರ್ತಕ್ಕಂಥದ್ದು ಇರಬಾರದು. ಹಾಗಾಗಿ ವಿನೀತರಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಸರ್ವಾತ್ಮನ
ಎಲ್ಲಾ ರೀತಿಯಿಂದಲೂ ಕೂಡ ಬ್ರಹ್ಮಕುಲಂ ನಿಷೇವ್ಯತಾಂ, ಬ್ರಹ್ಮಕುಲದ ಸೇವೆಯನ್ನ ಮಾಡಿ. ತದ್ಧರ್ಮ ಪರೇ ಅಂದ್ರೆ ವಿಷ್ಣು ಧರ್ಮಪರ, ಭಗವಂತನೇ ಪರತತ್ವ, ಭಗವಂತನೇ ಸರ್ವೋತ್ತಮ ಎಂಬತಕ್ಕಂಥ ಭಾವನೆಯಿಂದ ಹೊಂದಿರತಕ್ಕಂಥ ನೀವು ತದೇವ ಅದೇ ಕೆಲಸವನ್ನ ಮಾಡಿ. ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವಿತಾಂ, ಎಲ್ಲಾ ರೀತಿಯಿಂದ ವಿಚಾರ ವಿಮರ್ಶೆಗಳನ್ನು ಮಾಡಿದಾಗಲೂ ಕೂಡ ನೀವು ಸರ್ವಾತ್ಮನ ಶಬ್ದಕ್ಕೆ ಸರ್ವ ಪ್ರಕಾರೇಣ ಅಂತ ಅರ್ಥ. ಎಲ್ಲಾ ರೀತಿಯಿಂದಲೂ ಕೂಡ ಭವದ್ಭಿಃ ತದ್ಧರ್ಮಪರೈಃ ವಿನೀತೈಃ ಭವದ್ಭಿಃ ತದೇವ್ಯ, ಅಂತಹ ಬ್ರಹ್ಮನೇ, ಅಂತಹ ಬ್ರಹ್ಮನಿಗೆ ಇಷ್ಟವಾಗಿರತಕ್ಕಂಥ ಬ್ರಹ್ಮಕುಲವೇ ತದೇವ ನಿಷೇವ್ಯತಾಂ, ಆ ಬ್ರಹ್ಮಕುಲವೇ ಸೇವಿಸಲ್ಪಡಲಿ. ತದೇವ ಬ್ರಹ್ಮಕುಲಂ ನಿಷೇವ್ಯತಾಂ ಅಂತ ಒಂದು ವ್ಯಾಖ್ಯಾನ ಓದ್ಬಿಡ್ತೇನೆ ನಾನು ಮತ್ತೊಮ್ಮೆ. ಏವಂ ಮಹತಾಂ ಲಕ್ಷಣಾನಿ ಅಭಿದಾಯ, ಮಹಾತ್ಮರ ಲಕ್ಷಣಗಳನ್ನ ಹೇಳಿ, ತೇಷಾಂ ಸೇವಾ ಪುರುಷಾರ್ಥಾರ್ಥಿಭಿ ಕಾರ್ಯ ಇತ್ಯವಿಹಿತಂ, ಯಾರು ಪುರುಷಾರ್ಥವನ್ನ ಬಯಸ್ತಾರೋ, ಧರ್ಮಾರ್ಥ ಕಾಮ ಮುಖ್ಯವಾಗಿ ಮೋಕ್ಷ, ಪುರುಷಾರ್ಥ ಅರ್ಥಿಗಳಾದಂಥ ನಿಮ್ಮಿಂದ ಮಾಡಲ್ಪಡಬೇಕು. ತೇಷು ಭಕ್ತಿ ವಿಶೇಷ ಉತ್ಪಾದನಾಯ, ಅಂತಹ ಮಹಾತ್ಮರಲ್ಲಿ ಇನ್ನು ನಮ್ಗೆ ವಿಶೇಷವಾದ ಭಕ್ತಿ ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಋತ್ವಾದಿಭಿಃ ಆದಿರಾಜೈಃ ಮಹಾಭಾಗವತೈಃ, ಋತುವಿನಿಂದಾಗಿ ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂದದ್ದು. ಹಾಗಾಗಿ ಆದಿರಾಜ, ಮೊದಲನೇ ರಾಜ, ಅಂತಹ ಪೃಥು ಮೊದಲಾಗಿರ್ತಕ್ಕಂಥ ರಾಜನಿಂದಾಗಿ ಅವರೆಲ್ಲರೂ ಎಂತವರು ಸಾಮಾನ್ಯದವರಲ್ಲ, ಮಹಾಭಾಗವತರು, ದೊಡ್ಡ ಭಗವಂತನ ಭಕ್ತರು. ದೇವಿ ತತ್ವರೂಪ ಮಹಿಮಾನಂ ಆಹ ತ್ರಿಭಿಃ, ಅವರು ಏನೇನು ಸೇವೆಯನ್ನ ಮಾಡಿದ್ದಾರೋ, ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಕ್ರಿಯೆಗಳನ್ನ ತಾವು ಅಳವಡಿಸಿಕೊಂಡಿದ್ರೋ ಅಂತಹ ವಿಚಾರಗಳನ್ನ ಮಹಿಮಾನಂ ಆಹ ತ್ರಿಭಿಃ, ಆ ಮಹಿಮೆಗಳನ್ನ ಈ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಏಪಿ ಕಿಮಿತಿ ಮಹತಾಂ ಸೇವಾಂ ಕೃತವಂತಹ, ಅವರಾದರೂ ಕೂಡ ಯಾಕೆ ಮಹಾತ್ಮರ ಸೇವೆಯನ್ನ ಮಾಡಿದ್ರು, ಮುಂದಿನ 3 ಶ್ಲೋಕದಲ್ಲಿ ಅದೇ ವಿಚಾರಗಳು ಹೇಳ್ತಾರೆ. ಅವರು ಯಾಕೆ ಮಹಾತ್ಮರ ಸೇವೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ, ತಸ್ಯಾಹ ಹರಿಪ್ರೀತಿ ಸಾಧನತ್ವ, ಯಾಕೆ ಮಹಾತ್ಮರ ಸೇವೆಯನ್ನ ಮಾಡಿದ್ರು ಅಂದ್ರೆ, ಮಹಾತ್ಮರ ಸೇವೆ ಎಂಬುದು ಹರಿಪ್ರೀತಿಗೆ ಕಾರಣ. ಭಗವಂತ ಪ್ರೀತನಾಗಬೇಕು ಅಂದ್ರೆ ಮಹಾತ್ಮರ ಸೇವೆಯನ್ನ ಮಾಡಬೇಕು. ಹರಿಪ್ರೀತಿ ಸಾಧನತ್ವ, ಭಗವಂತನ ಪ್ರೀತಿಗೆ ಸಾಧನವಾದದ್ದು ಮಹಾತ್ಮರ ಸೇವೆ. ಇತಿ ಭಾವೇನ, ಈ ಅಭಿಪ್ರಾಯದಿಂದಾಗಿ ಆ ಮೊದಲಿಗೆ ಆದೌ ತೈಹಿ ಕೃತಾಂ, ಆ ಪೃಥು ಮೊದಲಾದವರಿಂದ ಮಾಡಲ್ಪಟ್ಟಂತಹ ಸ್ವೀಯಾನ್ ಪ್ರತಿ ತೈಹಿ ಕೃತಂ, ಅವರಿಂದ ಮಾಡಲ್ಪಟ್ಟರು, ಮಾಡಿ ಸ್ವೀಯಾನ್ ಪ್ರತಿ ಸೇವಾಕರಣ ಶಿಕ್ಷಣ ಪ್ರಕಾರಣ ದರ್ಶಯತಿ, ತನ್ನವರು ಸ್ವೀಯಾನ ತನ್ನವರು, ತನ್ನ ಪ್ರಜೆಗಳು, ತನ್ನ ಆಳ್ವಿಕೆಗೆ ಒಳಪಡತಕ್ಕಂಥ ರಾಜರುಗಳು, ಅವರಿಗೆಲ್ಲ ಏನು ಸೇವಾಕರಣ, ನೀವು ಕೂಡ ಮಹಾತ್ಮರ ಸೇವೆಯನ್ನ ಮಾಡಬೇಕೆಂಬುದಾಗಿ ಶಿಕ್ಷಣ ಪ್ರಕಾರ, ಉಪದೇಶದ ಪ್ರಕಾರವನ್ನ ತೋರಿಸ್ಕೊಡ್ತಾ ಇದ್ದಾಳೆ. ಯತ್ಸೇವಯ ಯಸ್ಯ ಬ್ರಹ್ಮಕುಲಸ್ಯ ಸೇವೆಯ, ಯತ್ಸೇವೆಯ ಶಬ್ದಕ್ಕೆ ಯಾವ ಬ್ರಹ್ಮಕುಲದ ಸೇವೆಯಿಂದಾಗಿ ಅಂತ ಅರ್ಥ. ಹರಿಹಿ ಕಾಮಂ ಬಾಹುಲ್ಯೇನ ತುಷ್ಯತೆ, ಭಗವಂತ ತುಂಬಾ ಚೆನ್ನಾಗಿ ತೃಪ್ತನಾಗ್ತಾನೆ, ಸಂತೃಪ್ತನಾಗ್ತಾನೆ. ತದ್ಬ್ರಹ್ಮಕುಲಂ, ಅಂತಹ ಬ್ರಹ್ಮಕುಲ, ತದ್ಧರ್ಮ ಪರೈಹಿ ವಿಷ್ಣು ಧರ್ಮ ಪರೈಹಿ ನಿಷೇವಿತ, ವಿಷ್ಣು ಧರ್ಮ ಅಂದ್ರೆ ಭಗವಂತನನ್ನ ಸೇವಿಸಬೇಕು ಎಂತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥ ನಿಮ್ಮಿಂದಾಗಿ ಆ ಭಗವಂತನ ಸೇವೆ ಮಾಡಬೇಕು, ಭಗವಂತ ಪ್ರೀತನಾಗಬೇಕು ಅಂತ ಆದ್ರೆ, ಭಗವಂತನ ಸೇವೆ ಮಾಡೋದು ಯಾಕೆ, ಭಗವಂತ ನಮ್ಮ ಮೇಲೆ ಪ್ರೀತನಾಗ್ಲಿ, ಅವನ ಪ್ರಸನ್ನವಾದ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅನ್ನೋ ಉದ್ದೇಶದಿಂದಾಗಿ ಭಗವಂತನ ಸೇವೆ ಮಾಡುವಂಥದ್ದು. ಭಗವಂತ ಪ್ರೀತನಾಗಬೇಕಂತಾದ್ರೆ ಭಗವಂತನಿಗೆ ಯಾರು ಪ್ರೀತರೋ ಅವರನ್ನ ಪ್ರೀತಿ ಮಾಡಿ, ಅವರ ಸೇವೆಯನ್ನ ಮಾಡಿ ಎಂಬುದಾಗಿ ಋತುಚಕ್ರವರ್ತಿ ಉಪದೇಶ ಮಾಡ್ತಾ ಇದ್ದಾನೆ. ಅಶೇಷ ಗುಹಾಶ್ರಯ, ಎಲ್ಲರ ಅಂತರ್ಯಾಮಿಯಾದಂತಹ, ಸ್ವರಾಟ್ ಸ್ವತಂತ್ರನಾದಂತಹ, ವಿಪ್ರಪ್ರಿಯ ಜ್ಞಾನಿಗಳನ್ನ ಇಷ್ಟಪಡುವಂತಹ, ಈಶ್ವರ ಸರ್ವರ ಒಡೆಯನಾಗಿರ್ತಕ್ಕಂಥ ಭಗವಂತನು ಯತ್ಸೇವಯ ಯಾವ ಮಹಾತ್ಮರ ಸೇವೆಯಿಂದಾಗಿ ಕಾಮಂ ಚೆನ್ನಾಗಿ ತುಷ್ಯತಿ ತೃಪ್ತನಾಗುತ್ತಾನೆ, ತದ್ಧರ್ಮ ಪರೈಹಿ ವಿಷ್ಣು ಭಕ್ತರಾದಂತಹ, ವಿನೀತೈಹಿ ವಿನಯವಂತರಾದಂತಹ, ಭವದ್ಭಿಃ ನಿಮ್ಮಿಂದಾಗಿ, ಸರ್ವಾತ್ಮನ ಎಲ್ಲಾ ರೀತಿಯಿಂದಲೂ ಕೂಡ, ತದ್ಬ್ರಹ್ಮಕುಲಂ ತದೇವ ಬ್ರಹ್ಮಕುಲಂ, ಆ ಭಗವಂತನಿಗೆ ತದೇವ ಅದೇ ಬ್ರಹ್ಮಕುಲ, ಅದೇ ಬ್ರಹ್ಮಕುಲ ಅಂದ್ರೆ ಏನು, ಭಗವಂತನಿಗೆ ಪ್ರೀತವಾದಂತಹ ಆ ಜ್ಞಾನಿಗಳ ಕುಲ, ಕುಲ ಸಮುದಾಯ ಅಂತ ಅರ್ಥ. ಜ್ಞಾನಿಗಳ ಸಮುದಾಯವು ನಿಮ್ಮಿಂದ ನಿಷೇವಿತ ಸೇವಿಸಲ್ಪಡಲಿ. ಯತ್ಸೇವಯ ಅಶೇಷ ಗುಹಾಶ್ರಯಸ್ವರಾಟ್ ವಿಪ್ರಪ್ರಿಯಸ್ತುಷ್ಯತಿ ಕಾಮಮೀಶ್ವರಃ, ತದೇವ ತದ್ಧರ್ಮ ಪರೇರ್ವಿನೀತೈಃ ಸರ್ವಾತ್ಮನಾ ಬ್ರಹ್ಮಕುಲಂ ನಿಷೇವ್ಯತಾಂ. ಅರ್ಪಣಮಸ್ತು. ಅರ್ಥ ಆಗಿದಾ?